ಪಾನಿಪುರಿಗೆ ಬಟಾಟೆ ರೆಡಿ ಆಗ್ತಾ ಉಂಟು. ಪಾನಿಪುರಿಗೆ ಬಟಾಟೆ ರೆಡಿ ಆಗ್ತಾ ಉಂಟು. ಪಾನಿಪುರಿ ಇವತ್ತು ಅತ್ತಿಗೆ ಪಾನಿಪುರಿ ಮಾಡ್ತಾರೆ. ಅದಕ್ಕೆ ಆಲೂಗಡ್ಡೆ ನಾವು ಸಿಪ್ಪೆ ತೆಗಿತೀವಿ, ಮತ್ತೆ ಮ್ಯಾಶ್ ಮಾಡ್ತೀವಿ. ಇವತ್ತು ಪಾನಿಪುರಿ ಚಾಲೆಂಜ್ ನಡೀಲಿಕ್ಕಿದೆ ಅಣ್ಣನ್ ಮತ್ತೆ ಗುಂಡಿ ಮಧ್ಯೆ. ಸೊ ಅವರಿಗೋಸ್ಕರ ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆಂಟಿ ಆಲೂಗಡ್ಡೆ ಸಿಪ್ಪೆ ಸುಲಿತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಎಂತ ಮಸಾಲ, ಈರುಳ್ಳಿ ಮಸಾಲ, ಈರುಳ್ಳಿ ಮಸಾಲಾಗೋಸ್ಕರ ಈರುಳ್ಳಿ ಚಾಪ್ ಮಾಡ್ತಿದ್ದಾರೆ ಅಮ್ಮ. ಇದು ಅಮ್ಮ. ನೆಕ್ಸ್ಟ್ ಎಂತ ಮಾಡ್ತಿದ್ದಾರೆ, ಇವರಿಗೆ ಬೇರೆ ಕೆಲಸ ಇಲ್ಲ ಅಂತ ಅದಕ್ಕೆ ಇವನ್ ತಿನ್ಲಿಕ್ಕೆ ಮಾಡು. ಮೊದ್ಲು ಖುಷಿಯಿಂದ ಇದ್ದ, ಅವಳಿಗೆ ಸಿಗ್ತದೆ ಚಾಲೆಂಜ್ ಅಂತ, ಮತ್ತೆ ಮತ್ತೆ ಇಬ್ಬರಿಗೆ ಅಂತ ಬೇಸರ ಆಯ್ತು. ತಿನ್ಲಿಕ್ಕೆ ಹೋಯ್ತಲ್ಲ, ಚಾನ್ಸ್ ಮಿಸ್ ಆಯ್ತು ಅಂತ. ಬ್ಲಾಗ್ ಹೇಳಿ ತುಜೆ ಸ್ವೀಟ್ ಆಗಿ ಅಳ್ಬೇಡಿ ನೀವು, ಏನಾಗಲ್ಲ. ಸುಮ್ಮನೆ ಅಲ್ಲಿ ಪ್ರಯೋಜನ ಇಲ್ಲ, ಹಳ್ಳಿ 10 ಪ್ರಯೋಜನ ಇಲ್ಲ. ಓಕೆ, ಎಲ್ಲರೂ ನಾವು ಇವಾಗ ಪಾನಿಪುರಿ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದೀವಿ. ನಾನು ಆಲ್ರೆಡಿ ಹೇಳಿದಾಗೆ ಈ ರೆಸಿಪಿಯನ್ನು, ಅಂದರೆ ಈ ಪಾನಿಪುರಿ ರೆಸಿಪಿ ಉಂಟು ನೋಡಿ, ಇಲ್ಲಿ ನಾನು ಮೇಲಿಂದ ಮೇಲೆ ಮಾತ್ರ ತೋರಿಸಿದ್ದೀನಿ, ಬಿಹೈಂಡ್ ದ ಸೀನ್ ಏನಾಗಿತ್ತು ಅಂತೇಳಿ ಅಷ್ಟೇ. ಆದರೆ ಇದರ ಫುಲ್ ಮೆಥಡ್ ಯಾವ ರೀತಿ ನಾವು ಮಾಡಿದ್ವಿ ನೋಡಿ, ಅದನ್ನು ರೆಸಿಪಿ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ, ನೀವು ಅಲ್ಲಿಂದ ನೋಡ್ಬೋದು ನಿಮಗೇನಾದರೂ ಮಾಡಲಿಕ್ಕೆ ಇದೆ ಆದರೆ. ದಬಕ್ ದಬ ಐಸ ದಮುನು ಓಡ ಐಸ ದಬಕ್ ದಬ ದಮುನು ದಂಬ ಐಸ. ಕಾಣಲ್ಲ ಆಂಟಿ ಬಟಾಟೆ ಬಟಾಟೆ ಕಲಿ. ಲಕ್ಕೆ ನಾಯಿ ಗೆಲೆ 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 ಉಲ್ಲ 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 ತುಕಾಗಲ್ಲ कौन है ये लोग, कहां से आते हैं? ಇಲ್ಲಿ 2 ಹೆಣ್ಣು ನಾಯಿ ಹಾಗೂ 2 ಗಂಡು ನಾಯಿ ಉಂಟು ನೋಡಿ ನಮ್ಮ ಮನೆಯಲ್ಲಿ. ಇದು ಬುಲ್ಡಾಗ್.
ಪಾನಿಪುರಿ ಫ್ರೈ ಮಾಡ್ತೀವಿ. ನಾನು ಈ ಸೈಡ್ ಫ್ರೈ ಮಾಡ್ತೀನಿ, ಅವಳು ಆ ಸೈಡ್ ಫ್ರೈ ಮಾಡ್ತಾ ಇದ್ದಾಳೆ. ಅಲ್ಲಿ ನೋಡಿ ನಾವು ಇಬ್ರೇ ಮಾಡ್ತಾ ಇದೀವಿ. ಅಲ್ಲಿ ನೋಡಿ ಎಷ್ಟು ಜನ ಅಂತ ಹೇಳಿ. 3 ಜನ ಒಂದು ಎಕ್ಸ್ಟ್ರಾ. ಅಯ್ಯೋ, 3 ಜನ ಇದ್ದಾರೆ. ಒಬ್ರು ಒಂದು ಪೂರಿ ಫ್ರೈ ಮಾಡ್ಲಿಕ್ಕೆ 3 ಜನ. ಇದು ನಾಟಿ ಕೋಳಿ ಮಾಡ್ತೀವಿ. ಕಾಟುಕೋಳಿ ನೋಡಿ ವಾ ಬಿಡಿ ಬಿಡಿ ಉಂಟು. ಇದು ನೋಡಿ ಅದೇ ಪೂರಿ ಬೆಳೆದಿಸ್ತಾರೆ. ಕಪ್ಪು ಕಪ್ಪು ಉಂಟು. ಕಪ್ಪು ಕಪ್ಪು ನೋಡಿ. ಏಸಲ್ಲ ಪೂರಿ ಬೆಳೆದಿಸ್ತಾ ವಿಡಿಯೋದಲ್ಲಿ ಕಾಣೋದಿಲ್ಲ. ಇದು ಪೂರಿ ರೀತಿಯ ಪೂರಿ ಅಲ್ಲ, ಇದು ನಯ್ಯಪ್ಪ. तुम्ही लिपून धरले सांगितले मम्मी ನೀವೆಲ್ಲ ತಪ್ಪಿಸಿಟ್ಟಿದ್ದೀರಾ? ತಪ್ಪಿಸಿಟ್ಟಿದ್ದೀರಾ? ಹೌದು ಇಲ್ಲಿ ನೋಡಿ ಒಳಗೆಲ್ಲ ತಪ್ಪಿಸಿಟ್ಟಿದ್ದಾರೆ. ನೋಡಿ 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 ಇಲ್ಲಿ ತಪ್ಪಿಸಿಟ್ಟಿದ್ದಾರೆ. ಓಕೆ, ನಾನು ಮತ್ತು ನನ್ನ ಹಸ್ಬೆಂಡ್ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ವಿ. ನನಗೆ ಗೊತ್ತುಂಟು ಮೊದಲೇ ಇವರೇ ವಿನ್ ಆಗೋದು ಅಂತ ಹೇಳಿ. ಯಾಕೆ ನನಗೆ ಅದು ಹೀಗೆ ಹೊಟ್ಟೆ ಮಾಡಿ ಎಲ್ಲ ಬೇಗ ಬೇಗ ಹಾಕ್ಲಿಕ್ಕೆಲ್ಲ ಆಗೋದಿಲ್ಲ. ಆದ್ರೂ ಚಾಲೆಂಜ್ ಮಾಡ್ತಾ ಇದ್ವಿ. ಬೆಸ್ಟ್ ಆಫ್ ಲಕ್ ಹೇಳಿ ನಮ್ಗೆ ಇಬ್ಬರಿಗೆ ಕೂಡ. ಓಕೆ, ಇನ್ನು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಏನೆಲ್ಲ ಇದೆ ಅಂತ ಫಸ್ಟಿಗೆ ಹೇಳ್ತೀನಿ ನಾನು. ಇದು ಪೂರಿ ಗೊತ್ತುಂಟಲ್ಲ. ನೆಕ್ಸ್ಟ್ ಇದು ಪಾನಿ ಅದರದ್ದು. ಇದು ಇಮ್ಲಿ ಚಟ್ನಿ, ಸ್ವೀಟ್ ಅಂಡ್ ಸ್ಪೈಸಿ ಸ್ವಲ್ಪ. ಹಾಗೂ ಇದು ಅದಕ್ಕೆ ಫಿಲ್ಲಿಂಗ್ ಸ್ಟಫಿಂಗ್ ಅದಕ್ಕೆ. ಸೊ ನಾವಿವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ, ಅನ್ನೊಂದು ಮತ್ತೆ ಗುಂಡಿದ್ದು. ಸೊ 20 ಪೂರಿ ಕೊಟ್ಟಿದ್ದೀವಿ ಅವ್ರಿಗೆ. 1 ಮಿನಿಟ್ ಟೈಮಿಂಗ್. ಯಾರು ಜಾಸ್ತಿ 1 ಮಿನಿಟ್ ಅಲ್ಲಿ ಯಾರು ಜಾಸ್ತಿ ಪೂರಿ ಎಲ್ಲ ಸ್ಟಫಿಂಗ್ ಎಲ್ಲ ಹಾಕಿ ಪಾನಿ ಹಾಕಿ ತಿಂತಾರೆ ಅವರು ವಿನ್ನರ್ ಆಗಿ ಡಿಕ್ಲೇರ್ ಆಗ್ತಾರೆ. ಯಾರು ಕಮ್ಮಿ ತಿಂತಾರೆ ಅವರು ಲೂಸರ್. ಅವರಿಗೊಂದು ಪನಿಷ್ಮೆಂಟ್ ಇದೆ, ಅದು ಏನಂತ ನಾವು ಮತ್ತೆ ಹೇಳ್ತೀವಿ. ವಿನ್ ಆದವರಿಗೆ ಒಂದು ಎಕ್ಸ್ಟ್ರಾ ಪೂರಿ ಜಾಸ್ತಿ. ವಿನ್ ಆದವರಿಗೆ ಸೋತವರು ಗಿಫ್ಟ್ ಕೊಡ್ಬೇಕು. ಅದು ಅವರವರ ಮೇಲೆ ಇರೋದು. ಅವರವರ ಮ್ಯೂಚುವಲ್ ಒಂದು ನಿಮಿಷ. ಸೊ ನಾವು ಗೇಮ್ ಸ್ಟಾರ್ಟ್ ಮಾಡ್ತೇವೆ. ಟೈಮಿಂಗ್ ಯಾರು ಇಡ್ತಾರೆ? 1 ಮಿನಿಟ್. ಟೈಮ್ ಸ್ಟಾರ್ಟ್ಸ್ ನೌ. ಅಯ್ಯೋ ಸ್ಟಫಿಂಗ್ ಇದೆ. ये पूरा बोलूं का अच्छी रे जूम कर देना. ಬೇಗ ಬೇಗ ಇದು ಸ್ಲೋ ಆಗ್ತಿದ್ದೀರಾ ಗುಂಡಿ ಅವರೇ? ಸ್ಟಫಿಂಗ್ ಹಾಕ್ಬೇಕು. ಬೇಗ ತಿನ್ನಿ, ಪನಿಷ್ಮೆಂಟ್ ಇದೆ.
ಇದ್ದಾರೆ. 4 3 2 1 ಸ್ಟಾಪ್ ಸ್ಟಾಪ್. ಸ್ಟಾಪ್ ಸ್ಟಾಪ್. ಹೇಗಿತ್ತು ಪಾನಿಪುರಿ ಎಕ್ಸ್ಪೀರಿಯನ್ಸ್? ಸೂಪರ್ ಇತ್ತು. ಆದ್ರೆ ಒಟ್ಟಾರೆ ಆಯ್ತಲ್ಲ, ಗಜಲ್ ಬಜಲ್ ಆಯ್ತು, ನಿಂದಂಗೆ ಆಗ್ಲಿಲ್ಲ ಮಾತ್ರ. ಸೂಪರ್ ಇತ್ತು. 3 6 9 12 13 14 2 4 6 8 10 12 13. ಸೊ 8 ಪೂರೀಸ್ ತಿಂದಿದ್ದೀರಾ? 8 8 ಪೂರೀಸ್ ತಿಂದು ಗುಂಡಿ ಅವರು ವಿನ್ ಆಗಿದ್ದಾರೆ. Claps, claps. ಅಮ್ಮಂಗೆ? Okay, ಇವರು ಬರೀ 6 ಪೂರಿ ತಿಂದಿದ್ದಾರೆ. ಇಲ್ಲದ್ರೆ ಬಾರಿ ಎಕ್ಸ್ಪರ್ಟ್ ಇದ್ರು ಪಾನಿಪುರಿ ತಿನ್ನೋದ್ರಲ್ಲಿ. ಹೌದು. ಇವತ್ತು ಸೋತ್ರು. ಕಾಂಪಿಟೇಷನ್ ಮೊದಲು ನೀನು ಇನ್ನಾಗು ಅಂತ ಹೇಳ್ತಿದ್ರು. ಪಾನಿಪುರಿ ತಿನ್ನೋ ಹೊತ್ತಲ್ಲಿ ದುಡ್ತಿದ್ರಂತೆ. ಸೊ ಇವರ ಪನಿಷ್ಮೆಂಟ್ ಏನಂದ್ರೆ ಒಂದು ಮೆಣಸಿನಕಾಯಿ ತಿನ್ಬೇಕು. ನಾನು ದೊಡ್ಡ ಪನಿಷ್ಮೆಂಟ್ ಇರ್ತಿದ್ದೆ. ಫುಲ್ಲು ಬೇಡ, ಫುಲ್ ತಿನ್ಲಿಕ್ಕೆ. ಫುಲ್ ಗಾಲಿ. ಯಾರಿಗೆ ಬೇಡಲ್ಲ? ಕಾರು ಉಂಟಲ್ಲ ತುಂಬಾ. ಪಾಪ ನನ್ನ ಗಂಡ. ಸೊ ಇವರ ಗಿಫ್ಟ್ ನೀವೇ ಡಿಸೈಡ್ ಮಾಡಿ. ನಾಳೆಗೆ ಅಂತ ಕೈಯಾರೆ ಕಾಂಗಿಯಾರೆ ಅಡಿಯಾರೆ ಪುಡಿ ಕಿತ್ಲೆ. ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಸಂಜೆ ಟೈಮಲ್ಲಿ ಈ ರೀತಿ ಪಾನಿಪುರಿ ಎಲ್ಲ ಮಾಡಿ ತಿನ್ನೋದೇ ಒಂದು ಖುಷಿ. ಹೊರಗಡೆ ತಿನ್ನುವಾಗ ಆ ಮಜಾ ಸಿಗೋದಿಲ್ಲ. ಯಾವಾಗ ನಾವು ಮನೆಯಲ್ಲೇ ಮಾಡಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಿಂತೀವಿ ನೋಡಿ, ಅದು ತುಂಬ ಖುಷಿಯಾಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಟ್ರೈ ಮಾಡಿ. ಪೂರಿ ಕೂಡ ಮನೆಯಲ್ಲಿ ಯಾವ ರೀತಿ ಮಾಡೋದಂತೇಳಿ ಆಲ್ರೆಡಿ ನಾನು ತೋರಿಸಿದ್ದೀನಿ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಉಂಟು, ಅಲ್ಲಿ ನೀವು ನೋಡ್ಬೋದು. ಮನೆಯಲ್ಲೇ ಪೂರಿ ಮಾಡಲಿಕ್ಕೆ ತುಂಬ ಜನರಿಗೆ ಕಷ್ಟ ಆಗೋದಾದರೆ ಇವಾಗೆಲ್ಲ ರೆಡಿಮೇಡ್ ಎಲ್ಲ ಸಿಗುತ್ತೆ, ತಂದು ಮಾಡಿದರೆ ಆಯಿತು. ತುಂಬ ಈಸಿ ಕೂಡ ಇದೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಓಕೆ, ಎಲ್ಲರೂ ಕೂಡ ಇವಾಗ ನಾವು ತಿಂತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ವಿ. ನೀವು ಕೂಡ ಮನೆಯಲ್ಲಿ ಮಾಡಿ ತಿನ್ನಿ, ಖುಷಿಯಾಗಿರಿ, ಅಷ್ಟೇ ನಾನು ಹೇಳೋದು. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಒಂದು ಸಬ್ಸ್ಕ್ರೈಬ್,
ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.